ಆಗಲ್ಲ ಅನ್ಸುತ್ತೆ. ಇಷ್ಟು ಬೇಗನಾ? ಏನನ್ನಿಸ್ತು? ಅಲ್ಲಿಂದ ಇಲ್ಲಿ ತನಕ ಬಂದಿರೋದೇ ಚಾಲೆಂಜು. ಇನ್ನು ಅಲ್ಲಿ ನೋಡಿ ಆ ರೇಂಜ್ಗೆ ಹತ್ಬೇಕಾ? ಆಗಲ್ಲ ಅನ್ಸುತ್ತಪ್ಪ. ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ನಾವು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದನ್ನು ಕಂಪ್ಲೀಟ್ ಮಾಡದೆ ಯಾವತ್ತೂ ಬಿಡಲ್ಲ. ಸೊ ಕೂತಿದ್ದೆ ಆಗಲ್ಲ ಅಂದ್ಬಿಟ್ಟು ನೋವು ಹತ್ತದೆ. ಅದೇನಾದರೂ ಆಗೋಗಲಿ. ಲೈಫಲ್ಲಾದ್ರೂ ಅಷ್ಟೇ ನಮಗೆ ತುಂಬ ಸಿಚುವೇಶನ್ಸ್ಗಳು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಒಂದೊಂದು ಸಲ ನಾವು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ಬಿಡ್ತೀವಿ. ಸೊ ಯಾವತ್ತೂ ನನ್ನ ಪ್ರಕಾರ ಆಗಲ್ಲ ಅಂತ ಕೂತ್ಕೊಬಾರ್ದು, ಒಂದು ಪ್ರಯತ್ನ ಅಂತೂ ಮಾಡೇ ಬಿಡಬೇಕು. ಅದೇ ಒಂದು ಮೈಂಡ್ಸೆಟ್ ಇಟ್ಕೊಂಡು ಹತ್ತೋಣ ಅಂತ ಮುನ್ನುಗ್ಗಿದ್ವಿ. ಕೆಳಗಡೆಯಿಂದ ಇಲ್ಲಿ ತನಕ ಏನೋ ಈಸಿಯಾಗಿ ಬಂದ್ಬಿಡ್ಬೋದು, ಆದರೆ ಮೇಲೆ ಮೇಲೆ ಬರ್ತಿದ್ದಂಗೆ ಒಂದೇ ಸಲ ಅಪ್ ಥರ ಬರ್ತಾಯಿದೆ. ಲೈಕ್ ತುಂಬ ಕಷ್ಟನೇ ಅಂತ ಹೇಳ್ಬೋದು ಹತ್ತಕ್ಕೆ. ಅಷ್ಟೊಂದು ಈಸಿ ಏನಂತೂ ಇಲ್ಲ. ಅಂತೂ ಮಿಡ್ ಪಾಯಿಂಟ್ ರೀಚ್ ಆದ್ವಿ. ಇದೊಂಥರ ಒಳಕಲ್ ತೀರ್ಥ ದೇವಸ್ಥಾನ ಇದು. ಇಲ್ಲಿ ಆ ಗಂಗೆನ ಮುಟ್ಬೋದು. ಒಂದು ಥರ ಹೋಲ್ ಥರ ಇರುತ್ತೆ ಅಲ್ಲಿ ಕೈ ಹಾಕಿದ್ರೆ. ಇಲ್ಲಿ ಜನರೆಲ್ಲ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಆ ತೀರ್ಥ ನಿಮ್ಮ ಕೈಗೆ ತಾಕ್ತು ಅಂತ ಹೇಳಿದ್ರೆ ನಿಮಗೆ ಏನೋ ಪುಣ್ಯ ಮಾಡಿದ್ದೀರಾ ಅಂತ ಅರ್ಥ, ಆ ಥರ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಬನ್ನಿ. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ, ಕೋತಿಗಳೆಲ್ಲ ಕೂತಿದೆ ಮರದ ಮೇಲೆ. ಸೊ ಇದೊಂಥರ ಇವಾಗ ಮಿಡ್ ಆಲ್ಮೋಸ್ಟ್ ನಾವು ಮಧ್ಯ ಬಂದಿದ್ದೀವಿ ಅಂತ ಹೇಳ್ಬೋದು. ಈ ಬೆಟ್ಟದ್ದು ಇದೆ ದೇವಸ್ಥಾನ. ಇನ್ನೂ ತುಂಬ ಇದೆ ಹತ್ತೋದು. ಇನ್ನೇನು ಇನ್ನೂ 1.5 hour ಬೇಕಾಗುತ್ತೇನೋ ಹತ್ತು ಮುಗ್ಸೋಕ್ಕೆ. ನೋಡಿ ಇದು ಹಳೆ ಕಾಲದ್ದು ಆವಾಗ ಥರ ಗುಹೆ ಥರ ಇದೆ. ಒಂಥರ ಹೆಂಗೆಲ್ಲ ಕೆತ್ತಿದ್ರು, ಹೆಂಗೆಲ್ಲ ಇದು ಸ್ಥಾಪನೆ ಆಗಿದೆಯೋ, ಇದ್ರ ಇತಿಹಾಸ ಒಂದು ಸಲ ನೋಡಬೇಕು ಹೆಂಗಾಗಿದೆ ಅಂತ. ಸೊ ಇನ್ನೂ ಹತ್ತಕ್ಕಿದೆ ತುಂಬಾ. ಇವಾಗ ಹೋಗ್ತಾ ಹೋಗ್ತಾ ಇನ್ನೂ ಡೇಂಜರಸ್ ಸ್ಪಾಟ್ಗಳೆಲ್ಲ ಬರುತ್ತೆ. ಅಂದರೆ ಲೈಕ್ ಒಂದೇ ಸಲ ಅಪ್ಪಿರುತ್ತೆ, ಹತ್ತೋದು ತುಂಬ ಕಷ್ಟ. ಇವರೆಲ್ಲ ಮುಗಿಸ್ಬಿಟ್ಟು ಬರ್ತಾವ್ರೆ ಗುರು. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಹತ್ತಕ್ಕೆ. ಎಲ್ಲ ಒಂದು ರೇಂಜ್ಗೆ ಕೊಲ್ಯಾಪ್ಸ್ ಆಗಿದ್ದಾರೆ. ಅಷ್ಟೊತ್ತಿಗೆ ಇದೊಂದು ಕಣ್ಣಿಗೆ ಬಿತ್ತು. ಇದು ಏನು ಹಣ್ಣು ಅಂತಲೇ ಗೊತ್ತಾಗಿಲ್ಲ. ಒಂಥರ ನಮ್ಮ ಕಡೆ ಎಲ್ಲ ಅಂಟಣ್ಣು ಅಂತ ಹೇಳ್ತಾರೆ, ಅದೊಂದು ಚಿಕ್ಕದಾಗಿರುತ್ತೆ. ಬಟ್ ಇದು ಇಷ್ಟು ದೊಡ್ಡದಾಗಿದೆ, ಏನಂತಲೇ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಇದು ಏನು ಹಣ್ಣು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಹೋಗೋಣ, ಮತ್ತು ವೆಯ್ಟ್ ಮಾಡೋದು ಬೇಡ. ಏನು ಗೊತ್ತಾ, ಅಲ್ಲಿಂದ ಇಲ್ಲಿ ತನಕ ಬಂದ್ವಲ್ಲ, ಬರ್ತಾ ಇರ್ಬೇಕಾದ್ರೆ ದಾರಿಲಿ ಕಡಿಮೆ ಅಂದರೂ ತುಂಬಾ ಚಿಕ್ಕ ಚಿಕ್ಕ ಗುಡಿ, ದೇವಸ್ಥಾನ ಆ ಥರದ್ದೆಲ್ಲ ಸಿಕ್ತು. ಅಲ್ಲಲ್ಲಿ ಪೂಜಾರಿಗಳಿದ್ದಾರೆ. ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಪಾಸಿಟಿವ್ ವೈಬು. ಹೋಗ್ತಾ 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 ನೋಡಿ ಮೇಲೆ ಕಾಣಿಸ್ತಾ ಇದೆ, ಅದೇ ಬೆಟ್ಟ ಹತ್ತಬೇಕಾಗಿರೋದು. ಬನ್ನಿ ಹೋಗೋಣ. ಮುಂದೆ ಒಂದು ಅಂಗಡಿ ಥರ ಕಾಣಿಸ್ತಾ ಇದೆ, ಅಲ್ಲೊಂದು ಸ್ವಲ್ಪ ರೆಸ್ಟ್ ತೊಗೊಂಡು ಏನಾದ್ರು ತಿನ್ಕೊಂಡು ಹೋಗೋಣ. ಇವಾಗ ಇರೋದು ಚಾಲೆಂಜ್. ಬನ್ನಿ ಬನ್ನಿ ಹತ್ತೋಣ ಬನ್ನಿ. ಹೇಳಿದ್ನಲ್ವಾ, ಇವಾಗ ಹೋಗ್ತಾ ಹೋಗ್ತಾ ಒಂದೇ ಸಲ ಅಪ್ಪು. ಇಲ್ಲಿರೋದು ಟಾಸ್ಕ್ ನೋಡಿ. ನಾನು ಆಗಲೇ ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ವ, ಬರೋಲ್ಲ ಅಂದ್ಬಿಟ್ಟು. ನನಗೆ ಅದಾದರೂ ನಾರ್ಮಲ್ ಇತ್ತೇನೋ, ಅದಕ್ಕೆ ನಾನು ಬರೋಲ್ಲ ಅಂದೆ.
ಆಂಟಿ ಇದನ್ನು ನೋಡ್ತಾ ಇದ್ರೆ ಹೋಗೋದೇ ಬೇಡ ಮೇಲೆ ಅನಿಸ್ತಾಯಿದೆ. ಆ ರೇಂಜ್ಗಿದೆಯಲ್ಲ ಗುರು, ಹತ್ತಕ್ಕೆ ಆಗ್ತಾಯಿಲ್ಲ. ಒಂದೊಂದು ಸ್ಟೆಪ್ ಹತ್ತಾಯಿದ್ದೀವಿ, ಕೂತ್ಕೊತಾ ಇದ್ದೀವಿ, ಹತ್ತಾಯಿದ್ದೀವಿ, ಕೂತ್ಕೊತಾ ಇದ್ದೀವಿ. ಹಾಗೆ ಆಲ್ಮೋಸ್ಟ್ ಬಂದ್ವಿ. ಅಂತೂ ಇಂತೂ ಒಂದು ರೇಂಜ್ಗೆ ನೋಡಿ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇವರೆಲ್ಲ ಸ್ಟೂಡೆಂಟ್ಸು. ಇವ್ರದ್ದು ಏನಂತ ಹೇಳಿದ್ರೆ ಸ್ವಚ್ಛತಾ ಕಾರ್ಯಕ್ರಮ. ಸೊ ಏನೋ ಒಂದು ಗುಡ್ ಕಾಸ್ಗೋಸ್ಕರ ಕ್ಲೀನಿಂಗು ಆ ಥರ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಸರಿ ಬನ್ನಿ ಹೋಗೋಣ. ಇವಾಗ ಇದನ್ನು ಹತ್ತಬೇಕು, ಇರೋದೇ ಮೇನ್ ಟಾಸ್ಕು. ಅದು ಆ ಸ್ಟೆಪ್ಸ್ನ ಹತ್ತಬೇಕು. ಅದು ಹತ್ಬಿಟ್ಟು ಸೀದಾ ಹಿಂದೆ ಹಿಂಗೆ ಹೋಗುತ್ತೆ, ಅದೇ ಲಾಸ್ಟ್ ಪಾಯಿಂಟು. ಬನ್ನಿ ಹೋಗೋಣ. ಬಟ್ ಆ ಸ್ಟೆಪ್ಸ್ ನೋಡಿದ್ರೆ ಇಲ್ಲಿಂದನೇ ತಲೆ ಸುತ್ತಾ ಇದೆ. ಹತ್ಬೋದಾ? ಹಿಂಗಿದೆ ನೋಡಿ. ಅಲ್ಲಿ ಸ್ವಲ್ಪ ಕೋತಿಗಳ ಕಾಟ ಎಲ್ಲ. ಫೋನ್ಗೇನೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಬೇಕಿಲ್ಲ ಅಂತ ಹೇಳಿದ್ರೆ ಕೋತಿಗಳು ಎತ್ಕೊಂಡು ಹೋಗ್ಬಿಡುತ್ತೆ. ನಾನು ಈ ಥರ ವ್ಲಾಗ್ ಮಾಡ್ತಾ ಕೈಯಲ್ಲಿ ಹಿಡ್ಕೊಂಡು ಹೋದರೆ ಆ ಕೋತಿಗಳು ಫೋನ್ನ ಎತ್ಕೊಂಡು ಹೋಗಿ, ಬಾ ಗುರು ನಾನು ವ್ಲಾಗ್ ಮಾಡ್ತೀನಿ ನಿನ್ನ ಜೊತೆ ಅಂತ ಶೋ ಕೊಟ್ಟರು ಕೊಡ್ಬೋದು. ಹೆಂಗಿದೆ ನೋಡಿ ಅಪ್ಪ. ಜೈ ಗಣೇಶ, ಜೈ ಆಂಜನೇಯ. ಬಟ್ ನಿಜ ಹೇಳ್ತೀನಿ, ಈಸಿ ಅಂತೂ ಇಲ್ಲ ಹತ್ತಕ್ಕೆ. ಯಾವ ರೇಂಜಲ್ಲಿದೆ ಅಂತ ಹೇಳಿದ್ರೆ ಈ ಸ್ಟೆಪ್ಸು ಒಂದೇ ಥರ ಅಪ್ಪಿದೆಯಲ್ಲ ಒಂದೇ ಸಲ, ತುಂಬ ಕಷ್ಟ ಹತ್ತೋದು. ಬಟ್ ಆದ್ರೂ ಈ ವಯಸ್ಸಾದವರೆಲ್ಲ ಹತ್ತಾರೆ. ಇನ್ನೂ ತುಂಬ ಇದೆ, ಸ್ವಲ್ಪ ಅಂದರೆ ಇದೆ. ಬಟ್ ಇದೊಂಥರ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇನ್ನು ಹತ್ಬೋದು. ನೋಡಿ ಮೇಲೆ ಹೋಗ್ಬೇಕು ಇನ್ನೂ ತುಂಬ. ಫೈನಲಿ ರೀಚ್ ಆದ್ವಿ. ಇವಾಗ ಜಾಸ್ತಿ ಇಲ್ಲ, ಇದೊಂದು ಹತ್ಬಿಟ್ಟು ಅದೇ ಎಂಡ್ ಪಾಯಿಂಟು, ಅಲ್ಲಿ ಹೋದ್ರೆ ಆಯಿತು ಅಷ್ಟೆ. ಹೋಗೋಣ ಬನ್ನಿ. ಅದಾದಮೇಲೆ ಅಲ್ಲೊಂದು ಆರ್ಚ್ ಥರ ಇದೆ, ಆ ಆರ್ಚ್ ಹತ್ರ ಹೋಗ್ಬೇಕು. ಅಂತೂ ರೀಚ್ ಆದ್ವಿ. ಇದೆ ನೋಡಿ ಅದು ಎಂಡ್ ಪಾಯಿಂಟ್, ಅಂದರೆ ಅಲ್ಲಿ ನಂದಿ ಇದೆ. ಸೊ ಇದು ಟಾಪ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಅದು ಹತ್ತಕ್ಕೆ ತುಂಬ ಕಷ್ಟ ಇದೆ. ನಾನು ಫೋನ್ ಇಟ್ಕೊಂಡು ಹತ್ತಲ್ಲ, ಫೋನು ಬ್ಯಾಗೆಲ್ಲ ಇಲ್ಲಿ ಇಟ್ಬಿಟ್ಟು ಹತ್ತೀನಿ. ಅದು ತುಂಬ ಡೀಪ್ ಇದೆ ಅದು. ಆಮೇಲೆ ಮೇಲೆ ಹೋದ ತಕ್ಷಣ ಅಂತೂ ಇಂತೂ ಫೈನಲಿ ಬಂದೇ ಬಿಟ್ವಿ ಮೇಲ್ಗಡೆ. ನೋಡಿ ಹೆಂಗಿದೆ ನೋಡೋಕ್ಕೆ, ಸೂಪರಾಗಿದೆ ಅಲ್ಲ. ಬಟ್ ನಾವು ಬಂದಿರೋದು ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್. ಇವಾಗೇನು ಫಾಗ್ ಏನಿಲ್ಲ. ಬಟ್ ಮುಂಜಾನೆ ಅಂದರೆ ಬೆಳಗ್ಗೆನೇ ಬಂದುಬಿಟ್ಟು ನೋಡಿದ್ರೆ ಇಲ್ಲಿ ಫುಲ್ ಫಾಗ್ ಇರುತ್ತೆ, ನಂದಿ ಹಿಲ್ಸ್ ಥರನೇ. ಆ ಮುಂದ್ಗಡೆ ಕಾಣ್ತಿದೆಯಲ್ಲ ಆರ್ಚು, ಅದೇ ಅಲ್ಲಿ ಏನೋ ಕಾಯಿನ್ ಏನೋ ಹಾಕ್ತಾರೆ, ಅದ್ರ ಮೇಲ್ಗಡೆ ಎಸಿತಾರೆ, ಅದು ಏನಕ್ಕೋ ಗೊತ್ತಿಲ್ಲ. ಬಟ್ ಇದು ನೋಡಿ ಚೆನ್ನಾಗಿದೆ. ಅಂತೂ ನಮ್ಮ ಟ್ರೆಕ್ಕಿಂಗ್ ಮುಗೀತು. ಫೈನಲಿ ನಾವೇನು ಸಾಧಿಸ್ಬೇಕು ಅಂದ್ಕೊಂಡಿದ್ವೋ ಅದು ಸಾಧಿಸ್ಬಿಟ್ವಿ. ಶಿವಗಂಗೆನ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಮತ್ತೆ ಕೆಳಗೆ ರಿಟರ್ನ್ ಹೋಗಬೇಕು. ಹೋಗ್ತಾ ಒಳಕಲ್ ತೀರ್ಥ ಬೇರೆ ಇದೆ, ಅದನ್ನು ನೋಡ್ಕೊಂಡು ಹೋಗಬೇಕು. ಸೊ ಅದೊಂದಿದೆ. ವೆಲ್ಕಮ್ ಬ್ಯಾಕ್. ಅಂತೂ ಶಿವಗಂಗೆದು ಟ್ರಿಪ್ ಮುಗೀತು. ತುಂಬ ಸುಸ್ತಾಗಿದ್ದೀವಿ. ಊಟ ಮಾಡ್ಕೊಬೇಕು. ಕೆಳಗಡೆ ಬಂದ್ವಿ, ಹಿಂದ್ಗಡೆನೇ ಇರೋದು ಬೆಟ್ಟ. ಸೊ ಫೈನಲಿ ಏನು ಅಂದ್ಕೊಂಡಿದ್ವಿ ಅದು ಆಯಿತು. ಮಿಡ್ಲಲ್ಲಿ ನಾನು ಯಾಕೋ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ, ಬಿಕಾಸ್ ಆ ಥರ ಇತ್ತು ಟ್ರೆಕ್ಕು. ಸೊ ತುಂಬ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದೆ. ಫೈನಲಿ ಮಾಡಿದ್ವಿ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆದರೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ ಸಪೋರ್ಟ್ ಮಾಡಿ, ತುಂಬ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ನ. ಮುಂದಿನ ವೀಡಿಯೋ ತನಕ ಸಿಗೋಣ. ಬಾಯ್.